ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ವಿಚ್ ಕಾಸ್ಟ್ಯೂಮ್ ಹಾಕ್ಕೊಂಡು ಪಂಪ್ಕಿನ್ ಫಾರ್ಮ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಫುಲ್ಲು ಶೂಟ್ ಮಾಡಿದ್ದು ಹ್ಯಾಲೋವಿನ್ ಡೇ ದಿನ ಅಲ್ಲ, ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಹ್ಯಾಲೋವಿನ್ ಡೇ ಸ್ಯಾಟರ್ಡೇ ಇತ್ತು, ಬಟ್ ನಾವು ಮುಂಚೆನೇ ಡಿಸೈಡ್ ಆಗಿದ್ವಿ, ಅಂದರೆ ಹಬ್ಬದ ದಿನ ಅಂದರೆ ಹ್ಯಾಲೋವಿನ್ ಡೇ ಆದರೆ ತುಂಬ ಜನ ಇರ್ತಾರೆ ಹೊರಗಡೆ ಎಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಸೊ ಇವತ್ತು ಸಂಡೇ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಹ್ಯಾಲೋವಿನ್ ಕಾಸ್ಟ್ಯೂಮ್ ಅಂತ ಹಾಕ್ಕೊಂಡಿದ್ದು. ಈ ಕಾಸ್ಟ್ಯೂಮ್ ಬಗ್ಗೆ ಎಲ್ಲ ನಂಗೆ ಅಷ್ಟು ಐಡಿಯಾ ಇರ್ತಾ ಇರಲಿಲ್ಲ, ಬಟ್ ನನ್ನ ಫ್ರೆಂಡ್ ಶ್ರಾವಣಿ ಅವರು ಸಜೆಸ್ಟ್ ಮಾಡಿದ್ರು ವಿಚ್ ಕಾಸ್ಟ್ಯೂಮ್ ಹಾಕೋ, ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ರೆಡಿ ಆಗಬಹುದು ಅಂತ ಹೇಳಿ. ಸೊ ನನಗೆ ಇವತ್ತಿನ ದಿನ ಅಂದರೆ ಫೇವ್ರೆಟ್ ಪಾರ್ಟ್ ಅಂದರೆ ಈ ವಿಡಿಯೋ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ತುಂಬ ಒಂಥರ ನಿಜವಾಗ್ಲೂ ಸ್ಕೇರಿ ಆಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು. ಅದಕ್ಕೆ You getting scared? Are you getting scared of me? ಸೊ ಹನಿ ನಂಗೆ ಯಾಕೆ ಭಯ ಪಡ್ತಿಲ್ಲ ಅಂದರೆ ಇಲ್ಲಿ ನೀವು ನೋಡ್ತಿರಬಹುದು, ಆಲ್ರೆಡಿ ಅದಕ್ಕೆ ಮುಂಚೆ ದಿನ ವಿಚ್ ಕಾಸ್ಟ್ಯೂಮ್ ಹಾಕ್ಕೊಂಡು ಹನಿ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಳೆ. ಅದರಿಂದ ಹ್ಯಾಲೋವಿನ್ ಸೆಲೆಬ್ರೇಷನ್ಸ್ ಅಂದರೆ ಲೈಕ್ ಇಲ್ಲಿನ ಜನ ಎಲ್ಲ ಈ ಥರ ಹೊರಗಡೆ ಎಲ್ಲ ಹ್ಯಾಲೋವಿನ್ ಡೆಕೋರೇಷನ್ಸ್ ಮಾಡಿರ್ತಾರೆ. ಆ್ಯಂಡ್ ಈವನ್ ಮನೆಯಲ್ಲಿ ಕೂಡ, ಮನೆ ಒಳಗಡೆ ಕೂಡ ಡೆಕೋರೇಷನ್ಸ್ ಮಾಡಿರ್ತಾರೆ. ಆ್ಯಂಡ್ ಆಫೀಸಸ್ ಇದ್ದರೆ ಆಫೀಸ್ ಒಳಗಡೆ ಕೂಡ ಸ್ವಲ್ಪ ಲೈಟಾಗಿ ಹ್ಯಾಲೋವಿನ್ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ, ಆ ಸ್ಟೇರ್ ಕೇಸಸ್, ಲಿಫ್ಟಲ್ಲೆಲ್ಲ. ಆ್ಯಂಡ್ ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಲೈಕ್ ಆ್ಯಕ್ಟಿವಿಟೀಸ್ ಇರ್ತಿತ್ತು ಅಪಾರ್ಟ್ಮೆಂಟಲ್ಲೆಲ್ಲ. ಲೈಕ್ ಟ್ರಿಕ್ ಆ್ಯಂಡ್ ಟ್ರೀಟ್ ಗೇಮ್ಸ್ ಎಲ್ಲ ಆಡಿಸ್ತಿದ್ರು, ಆ್ಯಂಡ್ ಅವ್ರಿಗೆ ಟ್ರೀಟ್ಸ್ ಎಲ್ಲ ಕೊಡ್ತಿದ್ರು, ಏನಾದರೂ ಫುಡ್, ಲಂಚ್, ಡಿನ್ನರ್ ಈ ಥರದ್ದೆಲ್ಲ ಪ್ರೊವೈಡ್ ಮಾಡ್ತಿದ್ರು. ಬಟ್ ಈ ಸಲ ಈ ಪ್ಯಾಂಡಮಿಕ್ಕಿಂದ ಅವೆಲ್ಲ ಏನು ಕಂಡಕ್ಟ್ ಮಾಡಿಲ್ಲ ಅಪಾರ್ಟ್ಮೆಂಟಲ್ಲಿ ಕೂಡ. ಆ್ಯಂಡ್ ಯೂಶ್ವಲಿ ಮಕ್ಕಳಿಗೆ ಈವ್ನಿಂಗ್ ಟೈಮು ಫುಲ್ಲು ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಬಿಟ್ಟು ಪ್ರತಿ ಮನೆಗೂ ಹೋಗಿ ಚಾಕ್ಲೇಟ್ಸ್ ಕಲೆಕ್ಟ್ ಮಾಡೋದು ಇವೆಲ್ಲ ಇತ್ತು. ಬಟ್ ಈ ಸಲ ಯಾರೂ ಮನೆ ಹತ್ರ ಬರಲಿಲ್ಲ. ಆ್ಯಂಡ್ ನಾನು ಚಾಕ್ಲೇಟ್ ಅಫ್ಕೋರ್ಸ್ ತೊಗೊಂಬಂದು ಇಟ್ಕೊಂಡಿದ್ದೆ, ಒಂದು ಪ್ಯಾಕೆಟ್ ಯಾರಾದರೂ ಬರ್ತಾರೇನೋ ಮಕ್ಕಳು ಅಂತ. ಸೊ ಯಾರೂ ಬರಲಿಲ್ಲ, ಯಾರಿಗೂ ಆಫರ್ ಮಾಡೋಕ್ಕೂ ಆಗಿಲ್ಲ. ಓನ್ಲಿ ನಮ್ಮ ಹನಿಗೆ ಮಾತ್ರ ನೆಕ್ಸ್ಟ್ ಡೇ ಬಂದಾಗ ಚಾಕ್ಲೇಟ್ಸ್ ಆಫರ್ ಮಾಡಿದ್ದಾಯಿತು. ಪಂಪ್ಕಿನ್ ಫಾರ್ಮ್ ರೀಚ್ ಆಗೋಗಿದ್ದೀವಿ ನಾವಿಲ್ಲಿ. ಆ್ಯಕ್ಚುಲಿ ನಾವು ವಿಸಿಟ್ ಮಾಡ್ತಾ ಇದ್ದಿದ್ದು ಬೇರೆ ಫಾರ್ಮ್, ಅದು ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ನಂಗೆ ತುಂಬ ಇಷ್ಟ ಕೂಡ ಅದು. ಬಟ್ ಈ ಇಯರ್ ಅದು ಕ್ಲೋಸ್ ಮಾಡಿದ್ದಾರೆ. ಸೊ ನಿಯರ್ ಬೈ ನೋಡಿದ್ರೆ ಯಾವ್ದು ಚೆನ್ನಾಗಿದೆ ಅಂತ ಈ ಫಾರ್ಮ್ ತೋರಿಸ್ತಿತ್ತು. ಈ ಸ್ವಲ್ಪ ಗೂಗಲಲ್ಲಿ ನೋಡಿದ್ರೆ ರೇಟಿಂಗ್ಸ್, ರಿವ್ಯೂಸ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂತ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಮೋರ್ ಓವರ್ ಆ್ಯಕ್ಚುಲಿ ಇರುತ್ತೋ ಇಲ್ಲೋ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಅಲ್ವಾ ಹ್ಯಾಲೋವಿನ್ ಆಗಿದ್ದಿದ್ದು, ನೆಕ್ಸ್ಟ್ ಡೇ. ಸೊ ಕಾಲ್ ಮಾಡಿ ಕೇಳಿದ್ರೆ ಇವತ್ತು ಲಾಸ್ಟ್ ದಿನ ನಾವು ಓಪನ್ ಮಾಡಿರ್ತೀವಿ ಅಪ್ ಟು 5 o'clock ಅಂತ ಹೇಳಿದ್ರು. ಸೊ ಸರಿ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಜಸ್ಟ್ ಪಂಪ್ಕಿನ್ಸ್ ಅಷ್ಟೇ ಅಲ್ಲ, ಕಾರ್ನ್ಸ್ ಕೂಡ ಇತ್ತು. ಅದು ಮಲ್ಟಿ ಕಲರ್ ಆ್ಯಂಡ್ ಫುಲ್ ಬ್ಲ್ಯಾಕ್ ಕಲರ್ ಆ್ಯಂಡ್ ನಾರ್ಮಲ್ ಕಾರ್ನ್ಸ್ ಕೂಡ ಇತ್ತು. ನಾನು ನೋಡ್ತಾ ಇದ್ದೀನಿ ಯಾಕಿದು ಇಷ್ಟು ವಿಚಿತ್ರವಾಗಿದೆ ಅಂತ ಹೇಳಿ. One more corn. Let's see, let's go out of this now. We'll get rashes otherwise. ನೀನು ಮಾಸ್ಕ್ ಹಾಕೊಂಡಿರ ಯಾಕೆ? ಇರ್ಲಿ, ಸ್ಟಿಲ್ ಮಾಸ್ಕ್ ಹಾಕೋ ಇವಾಗ. ಸೊ ನೋಡಿದ್ರಲ್ವಾ, ನಾನು ಹನಿ ಇಲ್ಲಿ ಏನಾದರೂ ಹೊಸದಾಗಿ ಕಾಣಿಸಿದ್ರೆ ಫಸ್ಟ್ ಹೋಗಿ ಅದ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇರ್ತೀವಿ. ಇನ್ನು ಆಬ್ವಿಯಸ್ಲಿ ಫೋಟೋ ತಗೊಳ್ಳೋವಾಗ ಮಾಸ್ಕ್ ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನು ಹಾಕ್ಕೊಳ್ಳೋದು ಮರ್ತೋಗಿರ್ತೀವಿ. ಸೊ ಅದು ಎಷ್ಟು ಸಲ ಬಯಸ್ಕೊಂಡಿದ್ದೀವೋ ಈ ಹೋಲ್ ಟ್ರಿಪ್ಪಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ. ನಾನಂತೂ ಈ ನಡುವೆ ಸ್ವಲ್ಪ ಚಿಲ್ ಆಗೋಗಿದ್ದೀನಿ, ಮಾಸ್ಕ್ ಬಗ್ಗೆನೇ ಮರ್ತೋಗ್ತಿರ್ತೀನಿ. Your plate. Make your plate. Let's go. I'm gonna take this to home.
ಪಂಪ್ಕಿನ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬರ್ತಿರುತ್ತೆ. ಅಲ್ಲಿ ಏನೂ ಇರಲ್ಲ, ಜಸ್ಟ್ ಪಂಪ್ಕಿನ್ಸ್ ಅರೇಂಜ್ ಮಾಡಿರ್ತಾರೆ, ಆದರೂ ಕೂಡ ಅಷ್ಟೇ ಫೋಟೋಸ್ ತುಂಬ ಕಲರ್ಫುಲ್ ಆಗಿರುತ್ತೆ. ಸೊ ಹೀಗೆ ಫೋಟೋಸ್ ತೊಗೊತಿರೋವಾಗ ಸಡನ್ನಾಗಿ ಒಂದು ಐಡಿಯಾ ಬಂತು. ಅಂದರೆ ನಾನು ವಿಚ್ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಲ್ಲ, ಸೊ ಮ್ಯಾಜಿಕ್ ಮಾಡಿದ ಹಾಗೆ ಪಂಪ್ಕಿನ್ ನನ್ನ ಕೈಗೆ ಬಂದ ಹಾಗೆ ಡೈರೆಕ್ಟಾಗಿ ಆ ಥರ ಐಡಿಯಾ ಬಂತು ಫೋಟೋಸ್ ತೊಗೊಳ್ಳೋಣ ಅಂತ. ಸೊ ಅದಕ್ಕೆ ಇಲ್ಲಿಷ್ಟು ಸ್ಟಂಟ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನನಗಿಬ್ಬರು ಫೋಟೋಗ್ರಾಫರ್ಸ್. ಸೊ ಫೈನಲ್ ಔಟ್ಪುಟ್ ಬಂದು ಇದು. ಹ್ಯಾಲೋವಿನ್ ಆಗಿದ್ದು ನೆಕ್ಸ್ಟ್ ದಿನ ಹೋಗಿದ್ದು ಬೆನಿಫಿಟ್ ಅಂದರೆ ಇದೊಂದು, ಅಂದರೆ ಫಾರ್ಮ್ ಫುಲ್ಲು ನಮ್ಮದೇ ಅನ್ನೋ ಥರ ಇತ್ತು. ಆರಾಮಾಗಿ ಫ್ರೀಯಾಗಿ ಇದ್ವಿ. ಅಂದರೆ ಎಂಟ್ರೆನ್ಸಲ್ಲಿ ಮಾತ್ರ ಸ್ವಲ್ಪ ಜನ ಇದ್ದರು, ಅಲ್ಲಿ ಮಾತ್ರ ಮಾಸ್ಕ್ ಹಾಕ್ಕೊಂಡಿರ್ಬೇಕಾಗಿ ಬಂತು. ಮತ್ತು ಒಳಗಡೆ ಎಂಟರ್ ಆದಮೇಲೆ ವಿತೌಟ್ ಮಾಸ್ಕ್ ಆರಾಮಾಗಿ ಫ್ರೀಯಾಗಿ ಆಟ ಆಡ್ಕೊಂಡಿದ್ವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಅದೇ ಹಬ್ಬದ ದಿನ ಹೋಗಿದ್ದಿದ್ರೆ ಮೇ ಬಿ ಇಷ್ಟೊತ್ತು ಅಲ್ಲೆಲ್ಲ ಫೋಟೋಸು ವೀಡಿಯೋಸು ಆ್ಯಂಡ್ ತುಂಬ ಹೊತ್ತು ಟೈಮ್ ಕೂಡ ಸ್ಪೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ವೇನೋ. ನಾವು ಇದಕ್ಕೆ ಮುಂಚೆ ಹೋಗಿದ್ದಿದ್ರಲ್ಲಿ ಪಂಪ್ಕಿನ್ ಫಾರ್ಮ್ ಇರ್ತಿತ್ತು ಆ್ಯಂಡ್ ಟ್ರ್ಯಾಕ್ಟರ್ ರೈಡ್ ಆ್ಯಂಡ್ ಮೇಜ್ ಇರ್ತಿತ್ತು ಅಷ್ಟೇ. ಬಟ್ ಇಲ್ಲಿ ಇನ್ನೂ ಕೆಲವು ಎಕ್ಸ್ಟ್ರಾ ಇತ್ತು, ಲೈಕ್ ಈ ಥರ ಟ್ರೈನ್ ರೈಡ್ ಆ್ಯಂಡ್ ಚಿಕ್ಕದು ಸ್ಕೇರಿ ಹೌಸ್ ಇತ್ತು ಆ್ಯಂಡ್ ಇನ್ನೂ ಲೈಕ್ ಪೆಟ್ ಅನಿಮಲ್ಸ್ ಇತ್ತು, ಲೈಕ್ ಶೀಪ್, ಚಿಕನ್ ಆ್ಯಂಡ್ ಪಿಗ್ ಈ ಥರದ್ದೆಲ್ಲ ಇತ್ತು. ಬಟ್ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಿ ಹೋಗಬೇಕಾಗಿತ್ತು. ಆ್ಯಂಡ್ ಈ ಮೇಜ್ ಒಳಗಡೆ ಕೂಡ ಅಷ್ಟೇ, ಇಲ್ಲಿ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಿ ಹೋಗಬೇಕಾಗಿತ್ತು. ಬಟ್ ಇದೆಲ್ಲ ನಾನು ಆಲ್ರೆಡಿ ಹೋಗಿದ್ದೆ ಲಾಸ್ಟ್ 2 years ಆದ್ದರಿಂದ ನನಗೇನು ಅಷ್ಟು ಇಂಟ್ರೆಸ್ಟೆಡ್ ಅಂತ ಅನಿಸಿಲ್ಲ. ಸೊ ಸರಿ ಅಂತ ಅಂದ್ಬಿಟ್ಟು ದೂರದಿಂದನೇ ನೋಡ್ಕೊಂಡು ಬಂದುಬಿಟ್ವಿ. ಈ ಸಲ ಮೇಜ್ ಒಳಗಡೆ ಹೋಗಿಲ್ಲ. ಆ್ಯಂಡ್ ಇಲ್ಲಿ ಅಂಥ ಲೈಕ್ ಒಳಗಡೆ ಹೋಗಿ ನೋಡಲೇಬೇಕು ಅನ್ನೋ ಅಂಥದ್ದೇನೂ ಇರಲಿಲ್ಲ. ನಾವೆಲ್ಲ ನೋಡಿರ್ತೀವಲ್ಲ ಚಿಕನ್ನು, ಶೀಪು, ಪಿಗ್ ಇವೆಲ್ಲ, ಅದನ್ನೇನು ಒಳಗಡೆ ಹೋಗಿ ನೋಡೋದು ಅಂತ ಹೇಳ್ಬಿಟ್ಟು ಅದ್ರೊಳಗಡೆ ಎಲ್ಲ ಏನೂ ಹೋಗೋಕ್ಕೆ ಹೋಗಿಲ್ಲ.真的感觉很大的。 Don't touch. ಅದೆಷ್ಟು ಅಕ್ಕೋರ? ನಾವಿಲ್ಲಿ ಪಂಪ್ಕಿನ್ಸ್ ಪರ್ಚೇಸ್ ಕೂಡ ಮಾಡಬಹುದು. ಸೊ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಯಾವ ಸೈಜ್ ಪಂಪ್ಕಿನ್ ಎಷ್ಟು ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ ದೊಡ್ಡದು ಪಂಪ್ಕಿನ್ $25. ಮೇ ಬಿ ಲಾಸ್ಟ್ ಡೇ ಅಂತ ಇನ್ನೂ ಬೇರೆದೆಲ್ಲ ಇರೋದನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ ಅನ್ಕೊತೀನಿ. ಆ್ಯಂಡ್ ಇಲ್ಲಿ ಪಂಪ್ಕಿನ್ಸ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಶೇಪ್ಸಲ್ಲಿ ಇರುತ್ತೆ. ನಾನಂತೂ ಇದನ್ನು ಯಾವತ್ತೂ ನೋಡೇ ಇರಲಿಲ್ಲ ಇದಕ್ಕೆ ಮುಂಚೆ. ತುಂಬ ವೆರೈಟಿಯಾಗಿ ಡಿಫ್ರೆಂಟ್ ಶೇಪ್ಸ್, ಕಲರ್ಸ್ ಇದರಲ್ಲೆಲ್ಲ ಇರುತ್ತೆ. ಸೊ ನನಗೆ ಗೊತ್ತಿರೋದು ಇದರಲ್ಲಿ ನಾವು ಯೂಸ್ ಮಾಡೋವಂಥದ್ದಂದರೆ 2 ಕುಂಬಳಕಾಯಿ ಅನ್ಕೊತೀನಿ. ಒಂದು ಸಾಂಬಾರ್ಗೆ ಯೂಸ್ ಮಾಡೋದು, ಇನ್ನೊಂದು ದೃಷ್ಟಿ ತೆಗಿಯೋದಕ್ಕೆ ಯೂಸ್ ಮಾಡೋದು. ಇವೆರಡೇ ಕುಂಬಳಕಾಯಿ ನನಗೆ ಗೊತ್ತಿದ್ದು. ಬಟ್ ಇಲ್ಲಿ ನೋಡಿದ್ರೆ ತುಂಬಾ ವೆರೈಟಿ ಆಪ್ಷನ್ಸ್ ಇರುತ್ತೆ. ಅದನ್ನು ಏನಕ್ಕೆ ಲೈಕ್ ಕುಕ್ಕಿಂಗೋಸ್ಕರ ಯೂಸ್ ಮಾಡ್ತಾರಾ ಇಲ್ಲ ಸುಮ್ಮನೆನಾ ಅಂತ ಕೂಡ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಸೊ ಅಲ್ಲೆಲ್ಲ ತುಂಬ ಪಬ್ಲಿಕ್ ಇದ್ದಿದ್ದ ಜಾಗ ಅಲ್ವಾ, ಎಲ್ಲ ಪಂಪ್ಕಿನ್ ಎಲ್ಲ ಟಚ್ ಮಾಡಿ ಬಂದಿದ್ದೀವಿ ಅಂತ ಬಂದಿದ ತಕ್ಷಣ ಸ್ಯಾನಿಟೈಸ್ ಮಾಡೋದಕ್ಕೆ ಆರ್ಡರ್ಸ್ ಪಾಸ್ ಮಾಡಿದ್ರು ನಮ್ಮ ಸೀನಿಯರ್ಸು. ಸೊ ನಾವು ಇಬ್ಬರು ಚಿಕ್ಕ ಮಕ್ಕಳು ಸ್ಯಾನಿಟೈಸ್ ಮಾಡ್ಕೊತಾ ಇದ್ರಿ ಕೈನ. ಸೊ ಈಗ ಲಾಸ್ಟ್ ಥಿಂಗ್ ಪಂಪ್ಕಿನ್ ಪರ್ಚೇಸ್ ಮಾಡೋದು. ಹನಿ ಆದರೆ ಲೈಕ್ ಎಲ್ಲ ದೊಡ್ಡ ದೊಡ್ಡ ಪಂಪ್ಕಿನ್ಸ್ ತೋರಿಸ್ತಾಳೆ. ಮೇ ಬಿ ಆಕೆಗೆ ಗೊತ್ತಿಲ್ವೇನೋ ಅದು ಆಟ ಆಡ್ಕೊಳ್ಳೋದು ಅನ್ಕೊತಿದ್ದಾಳೋ ಏನೋ ಗೊತ್ತಿಲ್ಲ. ಎಲ್ಲ ದೊಡ್ಡ ದೊಡ್ಡ ಪಂಪ್ಕಿನ್ಸ್ ಲೆಟ್ಸ್ ಟೇಕ್ ದಿಸ್ ಅಂತ ಹೇಳ್ತಿರ್ತಾಳೆ. ಸೊ ಫೈನಲ್ ಆಗಿ ನೋ ಹನಿ ವಿ ಹ್ಯಾವ್ ಟು ಬೈ ಸ್ಮಾಲ್ ಒನ್ ಅಂತ ಹೇಳಿದ್ರೆ ಆಕೆನೇ ಹೋಗಿ ಸೆಲೆಕ್ಟ್ ಮಾಡ್ತಿದ್ದಾಳೆ ಚಿಕ್ಕದು. ಆ್ಯಂಡ್ ಸೊ ನಾನು ಈ ಸೈಜ್ದು ಪಂಪ್ಕಿನ್ ತೊಗೊಂಬಂದೆ. ಪಂಪ್ಕಿನ್ ಸೆಲೆಕ್ಟ್ ಮಾಡೋಷ್ಟ್ರೊಳಗಡೆ ಫುಲ್ ಫಾಗಿ ಆಗೋಯ್ತು. ವೆದರ್ ಎಲ್ಲ ನೋಡ್ತಿರಬಹುದು ಇಲ್ಲಿ ಎಷ್ಟು ಫಾಗಿ ಆಗಿದೆ ಅಂತ ಹೇಳಿ. ವೆದರ್ ಕೂಡ ಅಷ್ಟೇ ಫುಲ್ ಕೋಲ್ಡ್ ಆಗ್ತಿದೆ. ವಿತೌಟ್ ಜಾಕೆಟ್ಸ್ ಇವಾಗ ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲರೂ ಫುಲ್ಲಿ ಪ್ಯಾಕ್ಡಾಗಿ ಬಂದಿದ್ದೀವಿ. ಅಫ್ಕೋರ್ಸ್ ಆ ರೇಂಜಿಗೆ ಇನ್ನೂ ಡಿಸೆಂಬರಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಬಟ್ ಈಗ ಕೂಡ ಅಷ್ಟೇ ವಿತೌಟ್ ಜಾಕೆಟ್ಸ್ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಾದಮೇಲೆ ನಾವು ಸ್ಮಾಲ್ ಸೈಜ್ ಪಂಪ್ಕಿನ್ಸ್ ಇಬ್ಬರು 2 ತೊಗೊಂಡು ಮನೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗೋದ್ವಿ. ಫುಲ್ ಫಾರ್ಮ್ ಎಲ್ಲ ಓಡಾಡಿದ್ವಲ್ಲ, ಎಲ್ರಿಗೂ ಬಂದು ಕಾರಲ್ಲಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಹೊಟ್ಟೆ ಹಸಿತಾ ಇತ್ತು. ಆ್ಯಂಡ್ ಹೇಗೋ ಮನೆಯಿಂದ ಸ್ನ್ಯಾಕ್ಸ್ ಕ್ಯಾರಿ ಮಾಡ್ಕೊಂಬಂದಿದ್ವಿ. ಸೊ ಸ್ನ್ಯಾಕ್ಸ್ ಎಂಜಾಯ್ ಮಾಡ್ತಿದ್ದೀವಿ ನಾವಿಲ್ಲಿ.
ಸೊ ಇದು ಇವತ್ತಿನ ವಿಡಿಯೋ. ನನ್ನ ಹಾಗೂ ಹನಿ ಹ್ಯಾಲೋವಿನ್ ಕಾಸ್ಟ್ಯೂಮ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.